ಲೇ ಆ ಬಿಸ್ಕೆಟ್ ಎಲ್ಲಿ ತಗೊಂಡ್ ಹೋಗ್ತಿದ್ಯೋ? ಅಣ್ಣ ಈ ಬಿಸ್ಕೆಟ್ ಎಕ್ಸ್ಪೈರ್ ಆಗಿದಾವೆ, ಬಿಸಾಕ್ತಿದೀನಿ. ತಗೊಂಡು ಒಳಗಿಡು, ಹಳ್ಳಿಯವ್ರು ಬಂದ್ರೆ ಸೇಲ್ ಮಾಡೋಣ. ಹಂಗ್ ಮಾಡೋದ್ ತಪ್ಪಣ್ಣ. ಮಂತ್ಲಿ ರೆಂಟ್ 15,000, ಕರೆಂಟ್ ಬಿಲ್ 6,000, ಇದೆಲ್ಲ ಯಾರು ನಿಮ್ಮ ಅಪ್ಪ ಕೊಡ್ತಾನ? ತಗೊಂಡೋಗಿ ಒಳಗಿಡು, ಇದೆಲ್ಲ ಮಾರಿದ್ರೆ ಕೊಡ್ಬೋದು. ಅಣ್ಣ 2 ಆರೆಂಜ್ ಬಿಸ್ಕೆಟ್ ಕೊಡಿ. ಲೋ 2 ಆರೆಂಜ್ ಬಿಸ್ಕೆಟ್ ಅಂತ ಕೊಡು. ಅಣ್ಣ ಅದು ಎಕ್ಸ್ಪೈರ್. ಲೇ ಮುಚ್ಕೊಂಡ್ ಕೊಡ. ಮಾಡೋ ಪಾಪನೆಲ್ಲ ತಗೊಳ್ಳಿ ಅಣ್ಣ. ಬಿಟ್ಟು ಹೋಗುತ್ತಾಳೆ ಪಶ್ಚಾತ್ತಾಪ. ತಗೊಳ್ಳಿ ಅಣ್ಣ ದುಡ್ಡು. ಈ ದುಡ್ಡುಗೋಸ್ಕರನೆಲ್ಲ ನೀವು ಅಮಾಯಕ ಜನರಿಗೆ ಮೋಸ ಮಾಡ್ತಿರೋದು. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಯಾರು ನೋಡ್ತಿಲ್ಲ ಅಂತ ಅನ್ಕೊಂಡಿರ್ಬೋದು, ಆದ್ರೆ ಮೇಲೆ ಒಬ್ಬ ಭಗವಂತ ಇದ್ದಾನೆ, ಅವ್ನ ಯಾವಾಗ್ಲೂ ನೋಡ್ತಿರ್ತಾನೆ. ಆದ್ರೆ ನಿಮ್ಗೆ ಕೂಡ ಒಂದಿನ ಕರ್ಮ ರಿಟರ್ನ್ ಆಗಿ ಆಗುತ್ತೆ, ನೋಡ್ತೀರಿ. ಈ ತರ ಬೇಜಾನ್ ನೋಡಿ ಹೋಗೋ ಕೆಲಸ ಮಾಡೋಗೋ. ಹಲೋ ಸರ್, ನಿಮ್ ತಮ್ಮನ್ಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಅರ್ಜೆಂಟ್ ಆಗಿ 5 lakhs ತಗೊಂಬನ್ನಿ. ಹೌದಾ? ನನ್ನ ತಮ್ಮಂಗೆ ಆಕ್ಸಿಡೆಂಟ್ ಆಗಿದ್ಯಾ? ಅಣ್ಣ ಅಣ್ಣ ಏನಾಯ್ತಣ್ಣ? ನೀನ್ ಹೇಳಿದ್ ಕರೆಕ್ಟ್ಲೆ. ನಾವೊಬ್ರಿಗೆ ಕೆಟ್ಟದ್ ಮಾಡಿದ್ರೆ ನಮಗೂ ಕೆಟ್ಟ ಹಾಗೆ ಆಗುತ್ತೆ. ಇದಕ್ಕೆ ಉದಾಹರಣೆ ಇದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ. ಹಾಗೆ ಪ್ಲೀಸ್ ದಯವಿಟ್ಟು ಒಂದು ಫಾಲೋ ಮಾಡ್ಬಿಡಿ.